ದಮ್ ಇದ್ರೆ ಈ ಸ್ಟೋರಿ ಮಾಡಿ ಅಂತ ಅವ್ರೆ. ನೋಡಿದ ನಂತರ ಗೊತ್ತಾಗುತ್ತೆ ಸುಪತ್ರಿಯಲ್ಲಿ ಜಯಪ್ರಕಾಶ್ ಶೆಟ್ಟು ಇದು ನಮಗಾಗಿ ಅವರು ಮಾಡಿದಂತ ಸ್ಟೋರಿ ಅಂತ. ಈ ನೀರಲ್ಲಿ ಮನೆಯ ಸೊಪ್ಪು, ಉಚ್ಚೆ, ಕಕ್ಕ ಎಲ್ಲ ನಮ್ಮಪ್ಪನು ರೈತನೇ, ಅದ್ರ ಕೊಳಚೆ ನೀರಲ್ಲಿ ಯಾವತ್ತು ನಮ್ಮಪ್ಪ ಬೆಳಿಬೇಕು ಅಂತ ಅನ್ಕೊಳ್ಳಿಲ್ಲ. ಇದೆಲ್ಲವೂ ಕೂಡ ಬೆಳಿತಾ ಇರೋದು ಇದರಿಂದಲೇ. ನಿಮಗೆ ಸಂಬಂಧಪಟ್ಟಿಲ್ಲ ಅಂತಂದ್ರೆ ಅದು ನಾವು ತೆಗಿಸ್ಬೋದು. ಹಂಗಾದ್ರೆ ನಾನು ರೈತರ ಮಗನ ಕಣ್ರಿ, ಹಂಗಂತ ರೈತ ಅಂದ್ರೆ ನಿಯತ್ತು ಅಂದ್ರೆ ರೈತ ಆಯ್ತಾ. ಬನ್ನಿ ಹೆಂಗಾಗೋಗಿದೆ ನೋಡ್ರಿ ಅಲ್ಲಿ. ಅವ್ರು ನಮ್ದಲ್ಲ ಅಂತಾರೆ, ಇವ್ರು ನೋಡಿ ಮೆಲ್ಲಕ್ಕೆ ಇವಾಗ ನಮ್ದು ಅಂತ ಹೇಳ್ತಿದ್ದಾರೆ. ಇದು ಇದು ಇಲ್ಲಿ ಯಾಕೆ ಬಂತು? ಅದ್ರಲ್ಲ ಬದುಕಿದ್ದೇವೆ. ಅವ್ರು ಬದುಕಬೇಕು ಅಂದ್ರೆ ಇನ್ನೊಬ್ರನ್ನ ಸಾಯಿಸದ ಪಾಪ ಇವ್ರನ್ನ ಬ್ಲೇಮ್ ಮಾಡ್ತಾ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಅವ್ರು ಕೆಲಸ ಮಾಡೋರು, ಅವ್ರು ಸಂಬಳ ಕೊಡ್ತಾರೆ, ಕೆಲಸ ಮಾಡ್ತಾರೆ. ಇವೆಲ್ಲವನ್ನು ಕೂಡ ಎತ್ತಿಸ್ಬೇಕು. ಹಾಗಾದ್ರೆ ಅದು ಸೂಪರ್ 3 ಇಂದ ಮಾತ್ರ ಸಾಧ್ಯ. ಇದು ನಮ್ಮ ಸ್ಟೋರಿ. ಐರನ್ ಕಂಟೆಂಟ್ ಕೊಡ್ತೀರಾ ಮಕ್ಕಳಿಗೆ, ಹಿರಿಯರಿಗೆ ಕೊಡ್ತೀರಾ? 2 ತಿಂಗಳು ಯೂಸ್ ಮಾಡಬೇಡಿ. ಗೊತ್ತಾಗತ್ತೆ ನಮ್ಮ ಸೊಪ್ಪು ಮಾರು ಅಕ್ಕಂದಿರಿಗೆ ತೊಂದರೆ ಆಗತ್ತೆ ಅಂತೇಳಿ. ಅವರು ಡಿಮಾಂಡ್ ಮಾಡಲಿ ನಮಗಿಂತದ್ ಬೇಡ ಅಂತೇಳಿ. ಪಾಪ ಅವ್ರಿಗೂ ಗೊತ್ತಿರ್ಲಿಕ್ಕಿಲ್ಲ ನಾವು ವಿಷ ಕೊಡ್ತಾ ಇದ್ದೀವಿ ಅಂತೇಳಿ. ವಿಷ ಕೊಡ್ತಾ ಇದ್ದೀರಲ್ರಿ. ಇವತ್ತಾಗದೇ ಇದ್ರೆ ಮತ್ತೊಮ್ಮೆ ಹೋಗ್ತೀವಿ, ನೋಡೋದು ಏನಾಗುತ್ತೆ.